ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಈ ರಾಜ್ಯದ ಸರ್ಕಾರಿ ನೌಕರರಿಗೆ, ಸಂಘಟನೆಯ ನಾಯಕರಿಗೆ ನಿಜವಾದ ಗೌರವ ಕೊಡುವಂತ ನಾಯಕ ಯಾರು ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಅವರು ಅನ್ನುವಂಥದ್ದು ಹೇಳಿಕ್ ಬಯಸ್ತೇನೆ. ನಮ್ಮ 2 ಡಿಮ್ಯಾಂಡ್ ಅಷ್ಟೇ ಸರ್. ನಾವು ತುಂಬಾ ಡಿಮ್ಯಾಂಡ್ ನಿಮ್ಗೆ ಹೇಳೋದಿಲ್ಲ. NPS OPS ಮಾಡುವಂತ ವಿಷಯವನ್ನ, ಚುನಾವಣಾ ಪ್ರಣಾಳಿಕೆಯಲ್ಲಿ ವಿಷಯವನ್ನ KPCC ಅಧ್ಯಕ್ಷರಾಗಿರುವಂತ DK ಶಿವಕುಮಾರ್ ಅವರಲ್ಲಿ ಮ್ಯಾನಿಫೆಸ್ಟೋ ಚೇರ್ಮನ್ ಆಗಿದ್ದಾರೆ ಯಾರು? ಡಾಕ್ಟರ್ G ಪರಮೇಶ್ವರ್ ಅವರು ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. 5-6 ರಾಜ್ಯಗಳಲ್ಲಿ OPS ಜಾರಿಗೆ ತಂದುಬಿಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ 5 ಜನ ಅಧಿಕಾರಿಗಳ ಸಮಿತಿಯನ್ನ ರಚನೆ ಮಾಡಿದ್ರು. ಇದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯನವರು. ಆ ಸಮಿತಿ ಈಗಾಗಲೇ ವರದಿಯನ್ನ ಸಿದ್ಧಪಡಿಸಿದೆ. ಆ ವರದಿಯನ್ನ ತಾವು ಸ್ವೀಕಾರವನ್ನ ಮಾಡಿ ಅದನ್ನು ಅಂಗೀಕರಿಸುವ ಹಂತಕ್ಕೆ ಇವತ್ತು ಬಂದಿದೆ. ಆ ತೀರ್ಮಾನದ ಪ್ರಕಟಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿದ್ರೆ ಈ ರಾಜ್ಯದ 6 ಲಕ್ಷ ನೌಕರರು ಕೂಡ ತಮ್ಮ ಫೋಟೋವನ್ನ ಮನೇಲಿ ಹಾಕೊಳ್ತಾರೆ. ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಸಂಘಟನಾ ಚತುರ, ಬಹುಶಃ ಎಲೆಕ್ಷನ್ ನಿಂತ್ರೆ ನಮ್ಮನ್ನೆಲ್ಲ ಮೀರಿಸ್ತಾರೆ. ನಮ್ಮೂರಿನವ್ರು, ನಂದು ಅವರೂರು ಇಬ್ಬರದು ಒಂದು 3 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಅನೇಕ ವರ್ಷಗಳಲ್ಲಿ ಸರ್ಕಾರಿ ನೌಕರರ ಪ್ರತಿನಿಧಿಯನ್ನ ನಾನು ನೋಡಿದ್ದೇನೆ, ಅನೇಕ ಅಧ್ಯಕ್ಷರುಗಳನ್ನ ನೋಡಿದ್ದೇನೆ. ಆದ್ರೆ ಷಡಕ್ಷರಿ ಇದೆ ಒಂದು ವಿಭಿನ್ನವಾದಂತ ವ್ಯಕ್ತಿತ್ವ. ಸರ್ಕಾರಿ ನೌಕರರ ಸಂಘಗಳು ಇಡೀ ದೇಶದಲ್ಲಿ, ಎಲ್ಲ ರಾಜ್ಯದಲ್ಲಿ ಇರಬಹುದು, ಆದ್ರೆ ಕರ್ನಾಟಕದ ನೌಕರರ ಸಂಘ ಇಡೀ ದೇಶದಲ್ಲಿ ಮಾದರಿಯಾಗಿದೆ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ವಿಶ್ವಾಸ ಇಡೀ ನಮ್ಮ ಮೇಲೆ, ಕರ್ನಾಟಕದ ಸರ್ಕಾರದ ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಮೇಲೆ ವಿಶ್ವಾಸ ಇಡಿ. ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಅನ್ನೋದನ್ನ ಸಂದೇಶವನ್ನ ಕೊಡೋದಕ್ಕೆ ನಾವಿಬ್ರು ಬಂದಿದ್ದೇವೆ. ನಿಮ್ಮಗಳ ಈ ಕಾರ್ಯಕ್ರಮವನ್ನು ಷಡಕ್ಷರಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಶಕ್ತಿಯುತವಾಗಿರ್ತಕ್ಕಂಥ ನಾಯಕ ಷಡಕ್ಷರಿಯವರು ಈ ಅಧ್ಯಕ್ಷರಾದ ಮೇಲೆ ಸರ್ಕಾರಿ ನೌಕರರ ಸಂಘಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಶ್ರೀ ಷಡಕ್ಷರಿಯರು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರು ನೋಡಿದ್ರೆ ಅನಿಸುತ್ತೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನಬೇಕಾಗಿರುವಂತಹದ್ದು. ಆ ರೀತಿಯಲ್ಲಿ ನೌಕರರ ಹಿತವೇ ನನ್ನ ಗುರಿ ಅಂತೇಳಿ ಭಾವಿಸಿಕೊಂಡು, ನೌಕರರ ನೆಮ್ಮದಿಯೇ ನನ್ನ ಗುರಿ ಅಂತ ಭಾವಿಸಿ ಈ ಸಂಘವನ್ನು ಮುನ್ನಡೆಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಸಂಘದ ನಿಮ್ಮೆಲ್ಲರ ಅಧ್ಯಕ್ಷರಾಗಿ 2 ಬಾರಿ ಸತತವಾಗಿ ಆಯ್ಕೆಯಾಗಿ ನಿಮ್ಮ ನಾಯಕತ್ವವನ್ನು ವಹಿಸತಕ್ಕಂಥ ಶ್ರೀ ಷಡಕ್ಷರಿಯವರೇ, 2006ರಿಂದ ನಂತರ ನೇಮಕಗೊಂಡಂಥ ನೌಕರ ಹಿತಾಸಕ್ತಿ ಬಗ್ಗೆ ತಾವು OPS ಬಗ್ಗೆ, NPS ಬಗ್ಗೆ ಏನು ಚರ್ಚೆ ಮಾಡಿದ್ದೀರಿ, ಇದು ನಾವೆಲ್ಲ ಖಂಡಿತ ನಾವು ಗಮನಿಸ್ತೇವೆ. ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ, ನಿಮ್ಮನ್ನು ಕರೆಸಿ, ನಿಮ್ಮತ್ತೂ ಚರ್ಚೆ ಮಾಡಿ, ನಮ್ಮ ಕೈಯಲ್ಲಿ ನಾವು ಯಾವತ್ತೂ ಕೂಡ ಬಸವಣ್ಣನ ನಾಡಿನಲ್ಲಿ ಸೇವೆ ಮಾಡ್ತಾ ಇರೋರು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಟ್ಟಿರೋರು. ನಾನು ಪರಮೇಶ್ವರ್ ನಿಮಗೆ ಮಾತು ಕೊಡ್ತಾ ಇದ್ದೇವೆ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತೇನೆ. ಸೊ ಇಬ್ಬರಿಗೂ ಕಾಂಟ್ರಾಕ್ಟು ಕರೆಕ್ಟಾಗಿ ಆಗಿದೆ ತಾನೇ, ಅಗ್ರಿಮೆಂಟು ಆಗಿದೆ ತಾನೇ. ರೆವಿನ್ಯೂ ಮಿನಿಸ್ಟರ್ ಬೇರೆ, ಅವರು ಬಾಂಡ್ ಪೇಪರು ಸರಿಯಾಗಿರ್ತದೆ. ಸಾಕ್ಷಿ 2 ನಮ್ಮ ಸ್ವಾಮಿಗಳು, ಅವರಿಬ್ರು ಕೂಡ ನಮ್ಮ ಅಗ್ರಿಮೆಂಟ್ಗೆ ಇಬ್ರು ಸ್ವಾಮಿಗಳು ಸಾಕ್ಷಿ. ಬುದ್ಧಿ, ನೀವಿಬ್ರು ಸಾಕ್ಷಿ ಆಗಬೇಕು. ಅವರು ಬಾಂಡ್ ಪೇಪರು ಪರಮೇಶ್ವರ್ ಅವರು ಇತ್ತಿದೆ. ಷಡಾಕ್ಷರಿ
ನೀನು ಎಲ್ಲ ಸೇರಿ ಸೈನ್ ಹಾಕ್ಬೇಕು. ಏನಕ್ಕೆ ಸೈನ್ ಹಾಕ್ಬೇಕು? ಮುಂದಿನ ಸರ್ಕಾರ, ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ ಒಟ್ಟಿಗೆ ನಾವು ಕೆಲಸ ಮಾಡಬೇಕು. ಗ್ಯಾರಂಟಿ ತಾನೇ? ಅಷ್ಟೇ. ನಮ್ಮ ಅಗ್ರಿಮೆಂಟು ಕರೆಕ್ಟ್ ಇರಬೇಕು.